ದೇವಾದಿದೇವನಾಗಿರ್ತಕ್ಕಂತಹ ಮಹಾದೇವನು ಪರಶಿವನು ಚಂದ್ರನ ಶಾಪವನ್ನು ವಿಮೋಚನೆ ಮಾಡಿ ಆ ಚಂದ್ರನನ್ನೇ ತನ್ನ ಜಟೆಯಲ್ಲಿ ಧಾರಣ ಮಾಡಿಕೊಂಡು ಚಂದ್ರಶೇಖರನಾಗಿರ್ತಕ್ಕಂತಹ ಕತೆ ಮತ್ತು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಸೌರಾಷ್ಟ್ರ ಸೋಮೇಶ್ವರ ಶಿವಲಿಂಗದಲ್ಲಿ ಅವತಾರವನ್ನು ಎತ್ತಿ ಭಕ್ತರ ಎಲ್ಲ ರೋಗಗಳನ್ನು ಕಳೆಯುವಂಥ ದೇವಾದಿದೇವ ಮಹಾದೇವನ ಒಂದು ಅತ್ಯದ್ಭುತವಾಗಿರ್ತಕ್ಕಂತಹ ಕಥೆಯನ್ನು ನಾವು ಈ ದಿನ ಶ್ರವಣ ಮಾಡೋಣ. ದಕ್ಷ ಪ್ರಜಾಪತಿಯಾಗಿರ್ತಕ್ಕಂತಹ ದಕ್ಷನು ತನ್ನ ಪತ್ನಿಯೊಂದಿಗೆ ಒಂದು ದಿನ ವಿಹಾರಕ್ಕೆಂದು ಹೊರಗಡೆ ಹೋಗಿರ್ತಾನೆ. ತನ್ನ ಪತ್ನಿಯೊಂದಿಗೆ ಆನಂದವಾಗಿ ವಿಹಾರ ಮಾಡತಕ್ಕಂತಹ ಸಂದರ್ಭದಲ್ಲಿ ಆತನ ಪತ್ನಿ ಚಂದ್ರನ ಒಂದು ಮನಮೋಹಕವಾಗಿರ್ತಕ್ಕಂತಹ ಸೌಂದರ್ಯವನ್ನ ನೋಡಿ ವಿಕಸಿತಳಾಗ್ತಾಳೆ. ಅಂದ್ರೆ ತನ್ನ ಮನಸ್ಸನ್ನ ಚಂಚಲಗೊಳಿಸಿಕೊಳ್ತಾಳೆ. ಇದನ್ನ ದಕ್ಷ ಬ್ರಹ್ಮ ನೋಡ್ತಾನೆ. ಈತ ಚಂದ್ರ ತನ್ನ ಮನಮೋಹಕವಾಗಿರ್ತಕ್ಕಂತಹ ಮಾಟದಿಂದ ಎಷ್ಟು ಮಂದಿ ಹೆಣ್ಣು ಮಕ್ಕಳನ್ನ ಮೋಹಗಳಿಸಿ ಅವರ ಮನಸ್ಸನ್ನ ಚಂಚಲ ಮಾಡಿದ್ದಾನೋ ಎಂದು ಭಾವಿಸಿ ನನ್ನ ಪತ್ನಿಯ ಮನಸ್ಸನ್ನೇ ಚಂಚಲಗೊಳಿಸಿದ್ದರಿಂದ ನೀನು ಕುಷ್ಠರೋಗ ಪೀಡಿತನಾಗುವಂತೇಳಿ ಬಹಳಷ್ಟು ಕೋಪಭರಿತನಾಗಿ ಆ ಚಂದ್ರನಿಗೆ ಶಾಪವನ್ನ ಕೊಡ್ತಾನೆ. ಯಾರು? ದಕ್ಷ ಬ್ರಹ್ಮ. ಯಾವಾಗ ಆ ದಕ್ಷನ ಶಾಪವನ್ನ ಪಡ್ಕೊಂಡಿರ್ತಕ್ಕಂತಹ ಚಂದ್ರ ಆಗಿಂದಾಗಲೇ ಅವನು ಕುಷ್ಠರೋಗ ಪೀಡಿತನಾಗ್ತಾನೆ. ಮೈತುಂಬ ಕುಷ್ಠರೋಗ ಪೀಡಿತನಾಗಿ ನೋಡಲು ಅಸಹ್ಯ ಬರುವಂತೆ ಆ ಚಂದ್ರನು ಎಲ್ಲರಿಗೆ ಕಾಣಲಿಕ್ಕೆ ಆರಂಭವಾಗ್ತದೆ. ಆಗ ಆ ಚಂದ್ರನು ಹುಣ್ಣಿಮೆಯ ದಿನವೂ ಕೂಡ ಆತನನ್ನ ನೋಡಲಿಕ್ಕೆ ಜನರು ಅಸಹ್ಯ ಪಡಬೇಕು, ಆತನ ಮುಖದಲ್ಲಿ ಕಳೆ ಕಾಣಬೇಕು. ಆ ರೀತಿಯಾಗಿ ಆ ಒಂದು ಶಾಪವನ್ನ ದಕ್ಷನ ಕೊಟ್ಟಿರ್ತಾನೆ. ಯಾವಾಗ ಆ ಕುಷ್ಠರೋಗ ಪೀಡಿತನಾಗಿರ್ತಕ್ಕಂತಹ ಚಂದ್ರ ಏನು ಮಾಡಬೇಕು ಅಂತೇಳಿ ಚಿಂತಾಕ್ರಾಂತನಾಗಿ ಎಲ್ಲೆಂದರಲ್ಲಿ ಅಲೆಯಲಿಕ್ಕೆ ಶುರು ಮಾಡ್ತಾನೆ. ಸ್ವರ್ಗಲೋಕದಲ್ಲಿ ಹೋಗ್ತಾನೆ. ದೇವಾದಿ ದೇವತೆಗಳನ್ನ ಕೇಳ್ತಾನೆ, ಇದು ದಕ್ಷನ ಶಾಪ, ಇದನ್ನ ವಿಮೋಚನೆ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅನೇಕ ಲೋಕಗಳನ್ನ ಸಂಚಾರ ಮಾಡ್ತಾ ಇರ್ತಾನೆ. ಈ ರೀತಿಯಾಗಿ ಅನೇಕ ಲೋಕಗಳನ್ನ ಸಂಚಾರ ಮಾಡ್ತಾ ಇದ್ರೂ ಕೂಡ ಅವನ ಶಾಪವನ್ನ ವಿಮೋಚನೆ ಮಾಡತಕ್ಕಂತಹ ದೈವ ಅವನ ಕೈಗೆ ಸಿಗೋದೇ ಇಲ್ಲ. ಎಷ್ಟೋ ವರ್ಷಗಳ ಪರ್ಯಂತರವಾಗಿ ಅವನು ಯಾತ್ರೆಗಳನ್ನ ಮಾಡ್ತಾನೆ. ಯಾರು? ಚಂದ್ರ. ಕೊನೆಗೊಂದು ದಿನ ಆಕಾಶ ಮಾರ್ಗವಾಗಿ ಹೋಗ್ತಾ ಇರಬೇಕಾದ್ರೆ ಮಹಾಮುನಿಯಾಗಿರ್ತಕ್ಕಂತಹ ನಾರದ ಮುನಿಯ ದರ್ಶನವಾಗ್ತದೆ. ಯಾರಿಗೆ? ಚಂದ್ರನಿಗೆ. ಇವಾಗ ನಾರದ ಮಹಾಮುನಿಯ ದರ್ಶನವಾದಾಗ ಬಹಳಷ್ಟು ಸಂತೋಷಭರಿತನಾಗಿರ್ತಕ್ಕಂತಹ ಚಂದ್ರ ನಾರದ ಮುನಿಗಳು ನನಗೆ ಏನಾದರೂ ಒಂದು ಉಪಾಯವನ್ನು ಹೇಳಿಯೇ ತೀರ್ತಾರೆ ಅಂತೇಳಿ ಆತನ ಬಳಿ ಹೋಗಿ ತನ್ನ ಒಂದು ಕಷ್ಟವನ್ನು ಹೇಳಿಕೊಳ್ತಾನೆ. ನಾರದ ಮಹಾಮುನಿಗಳೇ, ನನಗೆ ದಕ್ಷನ ಒಂದು ಶಾಪವಾಗಿದೆ. ಏನೂ ತಪ್ಪು ಅಪರಾಧವನ್ನ ಮಾಡದೇ ಇರತಕ್ಕಂಥ ನನಗೆ ಆ ದಕ್ಷನು ಶಾಪವನ್ನ ಕೊಟ್ಟಿದ್ದಾನೆ. ಅದರಿಂದ ನಾನು ಕುಷ್ಠರೋಗ ಪೀಡಿತನಾಗಿದ್ದೇನೆ. ಇದರಿಂದ ನನ್ನ ರೋಗವನ್ನ ವಾಸಿ ಮಾಡಿಕೊಂಡು ನಾನು ಜಗತ್ತನ್ನ ಬೆಳಗಬೇಕಾಗಿದೆ. ಆದ್ದರಿಂದ ನನಗೆ ದಾರಿಗೆ ತೋಚದಾಗಿದೆ. ಎಲ್ಲೆಂದರಲ್ಲಿ ಹಳೆದಾಡ್ತಾ ಇದ್ದೇನೆ. ಏನು ಮಾಡಬೇಕು ಎನ್ನುವಂತಹ ವಿಚಾರವೇ ನನಗೆ ತೋಚ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನ ಆ ಚಂದ್ರ ನಾರದ ಮುನಿಯ ಬಳಿ ಹೇಳ್ತಾನೆ. ಯಾವಾಗ ನಾರದ ಮುನಿ ಬಳಿ ಹೇಳಿದಾಗ ಚಂದ್ರನ ಒಂದು ನೋವನ್ನ ಅರ್ಥ ಮಾಡಿಕೊಂಡು, ಹಿಂಸೆಯನ್ನ ಅರ್ಥ ಮಾಡಿಕೊಂಡು ಹೇಳ್ತಾನೆ, ಚಂದ್ರ, ನೀನು ಏನು ಚಿಂತೆ ಮಾಡಬೇಡ. ನೀನು ನವಗ್ರಹಗಳಲ್ಲಿ ಒಬ್ಬನಾಗಿದ್ದೀಯ, ಜಗತ್ತನ್ನ ಬೆಳಗುವಂತವನಾಗಿದ್ದೀಯ. ನಿಮ್ಮಂಥವರನ್ನ ರಕ್ಷಣೆ ಮಾಡಲಿಕ್ಕಾಗಿ ದೇವಾದಿದೇವನಾಗಿರ್ತಕ್ಕಂಥ ಮಹಾದೇವನಿದ್ದಾನೆ. ನೀನು ಚಿಂತೆ ಮಾಡಬೇಡ. ಆದರೆ ನೀನು ಈಗ ಹೋಗಬೇಡ. ಕೆಲವೇ ದಿನಗಳಲ್ಲಿ ಅದೇ ದಕ್ಷನ ಮಗಳನ್ನ
ಮಹಾದೇವನಾಗಿರ್ತಕ್ಕಂಥ ಪರಶಿವ ಅಂದ್ರೆ ಪರಮಾತ್ಮ ಆತ ವಿವಾಹವಾಗಲಿದ್ದಾನೆ. ಆ ಸಂದರ್ಭದಲ್ಲಿ ಸಂತೋಷಭರಿತನಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಶಿವನ ಬಳಿ ಹೋಗಿ ನಿನ್ನ ಕಷ್ಟವನ್ನ ತೋಡಿಕೋ, ಆಗ ನಿನ್ನ ಕಷ್ಟವನ್ನ ಆ ಶಿವನೇ ಪರಿಹಾರ ಮಾಡ್ತಾನೆ ಅಂತೇಳಿ ನಾರದರು ಹೇಳ್ತಾರೆ. ಯಾವಾಗ ನಾರದರು ಆ ಪ್ರಕಾರ ಹೇಳಿದಾಗ, ಆಗಲಿ ನಾರದ ಮುನಿಗಳೇ, ನಿಮ್ಮಿಂದ ನನಗೆ ಪಾವನವಾಯಿತು, ನಾನು ಆ ಪರಶಿವರ ವಿವಾಹದ ಮಹೋತ್ಸವವನ್ನೇ ನಾನು ಕಾಯ್ತೀನಿ ಅಂತೇಳಿ ಅಂದಿನಿಂದ ಆ ಚಂದ್ರ ಆ ಪರಶಿವನ ಒಂದು ವಿವಾಹವಾಗುವುದನ್ನು ಕಾಯ್ತಾ ಇರ್ತಾನೆ. ಕೆಲವು ದಿನಗಳ ಬಳಿಕ ಬ್ರಹ್ಮಾದಿ ದೇವತೆಗಳೆಲ್ಲ ಸೇರಿ ಯಾವ ಪರಶಿವನಿಗೆ ದಕ್ಷನ ಮಗಳೊಂದಿಗೆ ವಿವಾಹವನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಎಲ್ಲರೂ ಸೇರಿ ಶಿವಭಕ್ತಿಯಾಗಿರ್ತಕ್ಕಂತಹ ದಕ್ಷನ ಪುತ್ರಿಯಾಗಿರ್ತಕ್ಕಂತಹ ಸತಿಯೊಡನೆ ಯಾವ ಪರಶಿವನಿಗೂ ಕೂಡ ಮದುವೆ ಮಾಡ್ತಾರೆ. ಶಿವ ಮತ್ತು ಸತಿ, ಪರಶಿವ ಮತ್ತು ದಾಕ್ಷಾಯಣಿಯೊಂದಿಗೆ ವಿವಾಹವನ್ನ ಬಹಳ ಅದ್ಧೂರಿಯಾಗಿ ಕೈಲಾಸದಲ್ಲಿ ಎಲ್ಲಾ ದೇವತೆಗಳು ಆಚರಣೆ ಮಾಡ್ತಾರೆ. ಆ ವಿವಾಹದಲ್ಲಿ ಎಲ್ಲಾ ದೇವತೆಗಳು ಪಾಲ್ಗೊಂಡು ಆ ಪರಶಿವನ ಕೃಪೆಗೆ ಪಾತ್ರರಾಗ್ತಾರೆ. ಇಂತಹ ಆನಂದದ ಸಂದರ್ಭದಲ್ಲಿರಬೇಕಾದ್ರೆ ಚಂದ್ರದೇವ ಆ ಶಿವ ಮತ್ತು ದಾಕ್ಷಾಯಣಿಯ ಬಳಿ ಬರ್ತಾನೆ. ಆ ಜೋಡಿಗಳ ಬಳಿ ಬಂದು ತನ್ನ ಒಂದು ಅಳಲನ್ನು ಕೇಳಿಕೊಳ್ತಾ ಇದ್ದಾನೆ. ಪರಮಾತ್ಮ, ನನಗೆ ಬಹಳಷ್ಟು ತೊಂದರೆಯಾಗಿಬಿಟ್ಟಿದೆ. ದಕ್ಷನಿಂದ ನನಗೆ ಶಾಪವು ಬಂದು ನಾನು ಕುಷ್ಠರೋಗ ಪೀಡಿತನಾಗಿದ್ದೇನೆ. ಇದರಿಂದ ನನ್ನ ಮುಖವನ್ನು ಯಾರಿಗೂ ತೋರಿಸಲಿಕ್ಕೆ ನನಗೆ ಆಗ್ತಾ ಇಲ್ಲ. ನಾನು ಜಗತ್ತನ್ನು ಬೆಳಗೋದಕ್ಕೂ ಕೂಡ ನನಗೆ ಬಹಳಷ್ಟು ಕಷ್ಟವಾಗಿದೆ. ಹೇಗಾದ್ರೂ ಮಾಡಿ ಈ ಶಾಪದಿಂದ ನನಗೆ ವಿಮೋಚನೆ ಮಾಡಬೇಕು ಅಂತ ಹೇಳಿ ಯಾವ ಆ ಸತೀದೇವಿಯನ್ನ ಹಾಗೂ ಪರಶಿವನನ್ನ ಪಾದ ಹಿಡಿದು ಕೇಳ್ಕೊಳ್ತಾನೆ. ಯಾರು? ಚಂದ್ರ. ಯಾವಾಗ ಆ ಚಂದ್ರನ ಸ್ಥಿತಿಯನ್ನು ಕಂಡಿರ್ತಕ್ಕಂತಹ ಶಿವನ ಪತ್ನಿ ಪರಶಿವನಿಗೆ ಹೇಳ್ತಾಳೆ, ಇದರಲ್ಲಿ ಚಂದ್ರನದು ಏನೂ ತಪ್ಪು ಇಲ್ಲ. ನನ್ನ ತಂದೆಯ ಒಂದು ಶಾಪದಿಂದ ಈತ ರೋಗ ಪೀಡಿತನಾಗಿದ್ದಾನೆ. ಈತನ ರೋಗವನ್ನ ನೀನೇ ವಾಸಿ ಮಾಡಬೇಕು ಅಂತೇಳಿ ಆ ಸತೀದೇವಿ ಆ ಪರಶಿವನಲ್ಲಿ ಕೇಳ್ತಾಳೆ. ಯಾವಾಗ ಕೇಳಿದ ತಕ್ಷಣ ದಯಾಮಯನಾಗಿರ್ತಕ್ಕಂತಹ ಪರಮಾತ್ಮ ಪರಶಿವ ಹೇಳ್ತಾನೆ, ನೀನೇನು ಚಿಂತೆ ಮಾಡಬೇಡ, ನಿನ್ನ ರೋಗ ವಾಸಿ ಆಗ್ತದೆ ಅಂತೇಳಿ ಆತನ ರೋಗವನ್ನ ವಾಸಿ ಮಾಡಿ ಆತನಿಗೊಂದು ಮಾತನ್ನು ಹೇಳ್ತಾನೆ. ನೋಡಪ್ಪ, ನೀನು ದಕ್ಷಿಣ ಶಾಪದಿಂದ ಸಂಪೂರ್ಣ ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ನೀನು ಶುಕ್ಲ ಪಕ್ಷದಲ್ಲೇ ದಿನದಿಂದ ದಿನಕ್ಕೆ ಏರಿಕೆ ರೀತಿಯಲ್ಲಿ ನೀನು ಬೆಳಗುತ್ತಾ ಹೋಗ್ತೀಯ. ಹುಣ್ಣಿಮೆಯ ದಿನ ಮಾತ್ರ ನೀನು ಪರಿಪೂರ್ಣ ಚಂದ್ರನಾಗಿ ಜಗತ್ತನ್ನು ಸುಂದರವಾಗಿ ಬೆಳಗ್ತೀಯ. ಮತ್ತೆ ಕೃಷ್ಣ ಪಕ್ಷದಲ್ಲಿ ನೀನು ನಿನ್ನ ತೇಜಸ್ಸನ್ನ ಹಂತ ಹಂತವಾಗಿ ಕಡಿಮೆ ಮಾಡಿಕೊಂಡು ಅಮಾವಾಸ್ಯ ಪರ್ಯಂತರವಾಗಿ ನೀನು ಕ್ಷೀಣಿಸುತ್ತಾ ಹೋಗಿ ಕೊನೆಗೆ ನಿನ್ನ ಅಮಾವಾಸ್ಯೆ ಎಂದು ನೀನು ಯಾರಿಗೂ ಕಾಣದಂತೆ ಹಾಕ್ತೀಯ. ಮತ್ತೆ ಶುಕ್ಲ ಪಕ್ಷದಲ್ಲಿ ಪುನಃ ನೀನು ಬೆಳಿತೀಯ. ಈ ರೀತಿಯಾಗಿ ನೀನು ಶಾಪವನ್ನ ವಿಮೋಚನೆ ಮಾಡಿಕೊಂಡಿದ್ದೀಯಾ ಅಂತೇಳಿ ಆ ಚಂದ್ರನಿಗೆ ಹೇಳ್ತಾನೆ. ಅಷ್ಟಕ್ಕೆ ಆ ಚಂದ್ರನ ಸಂತೋಷಭರಿತನಾಗಿ ಮಹಾದೇವನಿಂದಾದರೂ ನನಗೆ ಇಂತಹ ಒಂದು ಶಾಪ ವಿಮುಕ್ತಿ ಆಯ್ತಲ್ಲ ಅಂತೇಳಿ ಆನಂದ ಭರಿತನಾಗ್ತಾನೆ. ಯಾವಾಗ ಆ ಒಂದು ಚಂದ್ರನ ಮುಗ್ಧತೆಯನ್ನ ಕಂಡಿರ್ತಕ್ಕಂತಹ ಪರಶಿವ ಆ ಚಂದ್ರನನ್ನ ತೆಗೆದುಕೊಂಡು ತನ್ನ ಶಿರದ ಮೇಲೆ ಅಂದರೆ ಜಟೆಯ ಮೇಲೆ ಆತನನ್ನ ಧಾರಣೆ ಮಾಡಿಕೊಳ್ತಾನೆ. ನಿನಗೆ ಯಾವುದೇ ದೋಷವಿಲ್ಲ, ನೀನು ನನ್ನನ್ನ ಪೂಜೆ ಮಾಡಿದ್ರು ಕೂಡ ನಿನಗೂ ಪೂಜೆ ಅಂತಕ್ಕಂಥದ್ದು ಸಲ್ತಾ ಇದೆ, ಆದ್ದರಿಂದ ನಿನ್ನನ್ನು ಜಟೆಯಲ್ಲಿ ಧಾರಣೆ ಮಾಡಿದ್ದೀನಂತ ಹೇಳಿ ಆತನನ್ನ ಜಟೆಯಲ್ಲಿ ಧಾರಣೆ ಮಾಡಿಕೊಳ್ತಾನೆ. ಯಾವಾಗ ಆ ಶಾಪಗ್ರಸ್ತನಾಗಿರ್ತಕ್ಕಂತಹ ಆ ಚಂದ್ರನ ಶಾಪವನ್ನ ವಿಮೋಚನೆ ಮಾಡಿ ಆ ಚಂದ್ರನನ್ನ ತನ್ನ ಜಟೆಯಲ್ಲಿ ಧಾರಣೆ ಯಾವಾಗ ಮಾಡಿಕೊಂಡನೋ ಆಗ ಅಲ್ಲಿರ್ತಕ್ಕಂಥ ದೇವಾದಿ ದೇವತೆಗಳೆಲ್ಲ ಆ ಮಹಾದೇವನನ್ನ ಚಂದ್ರಶೇಖರ ಎನ್ನುವಂತ ಹೆಸರನ್ನ ಕರೀತಾ ಇದ್ದಾರೆ. ಅಂದಿನಿಂದ ಆ ಪರಶಿವನಿಗೆ ಚಂದ್ರಶೇಖರ ಎನ್ನುವಂತಹ ಹೆಸರು ಪ್ರಾಪ್ತಿಯಾಗ್ತದೆ. ಇಷ್ಟೇ ಅಲ್ಲ, ಆ ಕುಷ್ಠರೋಗವನ್ನ ಚಂದ್ರನ ಕುಷ್ಠರೋಗವನ್ನ ಕಳೆದಿರುವುದರಿಂದ ಎಲ್ಲಾ ರೋಗಗಳನ್ನ ವಾಸಿ ಮಾಡ್ತಕ್ಕಂತಹ ಮಹಾದೇವ ಎನ್ನುವಂತ ಹೆಸರನ್ನೂ ಕೂಡ ಆ ಮಹಾದೇವನು ಪಡಿತಾನೆ. ಆಗ ಅದರ ನಿಮಿತ್ತವಾಗಿ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರ್ತಕ್ಕಂತಹ ಸೌರಾಷ್ಟ್ರದ ಸೋಮನಾಥೇಶ್ವರ ಲಿಂಗದಲ್ಲಿ ಅವತಾರವನ್ನ ಎತ್ತಿ
ಯಾವ ಚಂದ್ರನನ್ನ ಅಂದ್ರೆ ಸೋಮನನ್ನ, ಸೋಮ ಅಂದ್ರೆ ಚಂದ್ರ, ಆ ಸೋಮನನ್ನ ಜಟೆಯಲ್ಲಿ ಧಾರಣೆ ಮಾಡಿರ್ತಕ್ಕಂತಹ ಪರಶಿವ ಸೋಮೇಶ್ವರನಾಗಿ ಯಾವ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರ್ತಕ್ಕಂತಹ ಸೌರಾಷ್ಟ್ರದ ಸೋಮನಾಥ ಲಿಂಗದಲ್ಲಿ ಅವತಾರವನ್ನು ಎತ್ತಿ ಯಾರು ತನ್ನನ್ನ ಈ ಲಿಂಗಕ್ಕೆ ಪೂಜೆ ಮಾಡ್ತಾ ಇದ್ದಾರೋ, ಅರ್ಚನೆಯನ್ನ ಮಾಡಿಸ್ತಾ ಇರುವರೋ ಅವರಿಗೆಲ್ಲರಿಗೂ ಕೂಡ ಕುಷ್ಠರೋಗವನ್ನ ವಾಸಿ ಮಾಡತಕ್ಕಂಥ ಮಹಾದೇವನೇ ಆ ಪರಮಾತ್ಮನಾಗಿದ್ದಾನೆ. ಆದ್ದರಿಂದ ಇಂದಿಗೂ ಕೂಡ ಆ ಸೌರಾಷ್ಟ್ರ ಸೋಮನಾಥೇಶ್ವರ ಎನ್ನುವಂತಹ ಜ್ಯೋತಿರ್ಲಿಂಗದಲ್ಲಿ ಅಂತಹ ಒಂದು ಅತ್ಯದ್ಭುತವಾಗಿರ್ತಕ್ಕಂತಹ ಶಕ್ತಿ ಇದೆ. ಅದಕ್ಕೆ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರ್ತಕ್ಕಂತಹ ಆ ದೇವಾದಿದೇವ ಮಹಾದೇವನ ಅವತಾರವೇ ಆಗಿರ್ತಕ್ಕಂತಹ ಆ ಸೋಮೇಶ್ವರ ಲಿಂಗದಲ್ಲಿ ನೆಲೆಗೊಂಡಿರ್ತಕ್ಕಂತಹ ಪರಶಿವನನ್ನ ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೋ ಅವರಿಗೆ ಚರ್ಮ ವ್ಯಾಧಿ ಹಾಗೂ ಕುಷ್ಠರೋಗಾದಿ ವ್ಯಾಧಿಗಳು ಕೂಡ ನಾಶವಾಗ್ತವೆ ಅನ್ನುವಂತಹ ವಿಚಾರವನ್ನ ನಾವು ಪುರಾಣಗಳಲ್ಲಿ ಕೇಳ್ತಾ ಇದ್ದೇವೆ. ಈ ರೀತಿಯಾಗಿ ಸರ್ವಸುಂದರವಾಗಿರ್ತಕ್ಕಂಥ ಕಥೆ ನಿಮಗೆಲ್ಲ ಇಷ್ಟವಾಗಿದ್ದರೆ ನೀವು ಕೂಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರಿಗೂ ಕೂಡ ಶೇರ್ ಮಾಡಿ. ಇಂತಹ ಪುಣ್ಯತರವಾಗಿರ್ತಕ್ಕಂತಹ ಚರಿತ್ರೆಯನ್ನ ಶ್ರವಣ ಮಾಡುವುದರಿಂದ, ಇದನ್ನು ಪರರಿಗೂ ಕೂಡ ಹಂಚುವುದರಿಂದ ಆ ಪರಶಿವನ ಕೃಪೆ ನಿಮಗೆ ಪಾತ್ರರಾಗ್ತದೆ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಈ ಒಂದು ಚಂದ್ರಶೇಖರನಾಗಿರ್ತಕ್ಕಂತಹ ಮಹಾದೇವನ ಒಂದು ಚರಿತ್ರೆಯನ್ನ ನಾವು ಮಂಗಲ ಮಾಡ್ತಾ ಇದ್ದೇವೆ. ಸರ್ವರಿಗೂ ಧನ್ಯವಾದಗಳು.